ಸ್ನೇಹಮಯಿ ಕೃಷ್ಣಾಗೆ 3 ಗಂಟೆಗಳಿಂದ ಫುಲ್ ಡ್ರಿಲ್ ನಡೀತಿದೆ. ಸ್ನೇಹಮಯಿ ಕೃಷ್ಣ ಬಂಧನದ ಬಗ್ಗೆ ಸಿಸಿಬಿ ಡಿಸಿಪಿ ಖಾಸಿಂ ಮಾತನಾಡಿದ್ದಾರೆ. ಸ್ನೇಹಮಯಿ ಕೃಷ್ಣಾಗೆ 3 ಗಂಟೆಗಳಿಂದ ಫುಲ್ ಡ್ರಿಲ್. ಸ್ನೇಹಮಯಿ ಕೃಷ್ಣ ಬಂಧನದ ಬಗ್ಗೆ ಸಿಸಿಬಿ ಡಿಸಿಪಿ ಖಾಸಿಂ ಮಾತನಾಡಿದ್ದಾರೆ. 18ರಂದು ನಟೇಶ್ ಎನ್ನುವರು ದೂರು ಕೊಟ್ಟಿದ್ದಾರೆ. ದೂರಿನ ಅನ್ವಯ ಪ್ರಾಥಮಿಕ ವಿಚಾರಣೆ ಮಾಡಲಾಗಿದೆ. ನಟೇಶ್ ಎಫ್ಬಿಯಿಂದ ಫೋಟೋ ದಾಖಲೆ ತೆಗೆದು ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ. ನಟೇಶ್ ಧ್ವನಿಯನ್ನ ನಕಲಿಯಾಗಿ ಸೃಷ್ಟಿ ಮಾಡಿದ್ದಾರೆ. ಮೈಸೂರಿನ ನಿವಾಸದ ಮೇಲೆ ದಾಳಿ ಮಾಡಲಾಗಿದೆ. ಸ್ನೇಹಮಯಿ ಕೃಷ್ಣ ವಿಚಾರಣೆ ಮಾಡಲಾಗುತ್ತಿದೆ. ವಿಚಾರಣಾ ವೇಳೆ ಹೇಳಿಕೆ ಆಧರಿಸಿ ಕ್ರಮ ಎಂದ ಸಿಸಿಬಿ ಡಿಸಿಪಿ. ಪ್ರಾಥಮಿಕ ತನಿಖೆಯನ್ನ ಮಾಡುತ್ತಿದ್ದೇವೆ ಅಂತ ಹೇಳಿದ್ದಾರೆ. 3 ಗಂಟೆಗಳಿಂದ ಡ್ರಿಲ್ ಆಗ್ತಿದೆ ಸ್ನೇಹಮಯಿ ಕೃಷ್ಣಗೆ. ಬಂಧನದ ಬಗ್ಗೆ ಸಿಸಿಬಿ ಡಿಸಿಪಿ ಖಾಸಿಂ ಮಾತನಾಡಿದ್ದಾರೆ. 18ರಂದು ನಟೇಶ್ ಅನ್ನೋರು ದೂರು ಕೊಟ್ಟಿದ್ರು. ದೂರಿನ ಆಧಾರದ ಮೇಲೆ ಈಗ ಪ್ರಾಥಮಿಕವಾಗಿ ತನಿಖೆಯನ್ನ ಮಾಡಲಾಗ್ತಿದೆ. ವಿಚಾರಣೆಯ ವೇಳೆ ಅವರ ಹೇಳಿಕೆಗಳನ್ನ ಆಧರಿಸಿ ಕ್ರಮ ಅಂದಿದ್ದಾರೆ. ಅವರ ನಟೇಶ್ ಎಫ್ಬಿಯಿಂದ ಫೋಟೋಗಳನ್ನ ತೆಗೆದುಕೊಳ್ಳಲಾಗಿದೆ. ಅವರ ನಟೇಶ್ ಧ್ವನಿಯನ್ನ ನಕಲಿಯಾಗಿ ಸೃಷ್ಟಿ ಮಾಡಲಾಗಿದೆ. ಮೈಸೂರಿನ ನಿವಾಸದ ಮೇಲೆ ದಾಳಿ ಮಾಡಲಾಗಿದೆ. ಸ್ನೇಹಮಯಿ ಕೃಷ್ಣ ವಿಚಾರಣೆ ಮಾಡಲಾಗ್ತಿದೆ. ವಿಚಾರಣೆ ವೇಳೆ ಹೇಳಿಕೆ ಆಧರಿಸಿ ಕ್ರಮ ಅಂತ ಸಿಸಿಬಿ ಡಿಸಿಪಿ ಹೇಳಿದ್ದಾರೆ. ಈಗ 3 ಗಂಟೆಗಳಿಂದ ಫುಲ್ ಡ್ರಿಲ್ ಆಗ್ತಿದೆ. ಪ್ರಾಥಮಿಕ ತನಿಖೆ ಅಂತ ಹೇಳಲಾಗ್ತಿದೆ. ಸ್ನೇಹಮಯಿ ಕೃಷ್ಣ ಬಂಧನದ ಬಗ್ಗೆ ಸಿಸಿಬಿ ಡಿಸಿಪಿ ಮಾತನಾಡಿದ್ದಾರೆ. ಖಾಸಿಂ ಅವರು 18ರಂದು ನಟೇಶ್ ದೂರು ಕೊಟ್ಟಿದ್ರು ಅವರು. ದೂರಿನ ಅನ್ವಯ ಪ್ರಾಥಮಿಕ ವಿಚಾರಣೆಯನ್ನ ಸದ್ಯಕ್ಕೆ ಮಾಡಲಾಗ್ತಿದೆ. ವಿಚಾರಣೆ ವೇಳೆ ಏನು ಹೇಳಿಕೆಗಳನ್ನ ಕೊಡ್ತಾರೆ ಅನ್ನೋದನ್ನ ನೋಡಿಕೊಂಡು ನಂತರ ಅದಕ್ಕೆ ಕ್ರಮ ಕೈಗೊಳ್ಳಲಾಗ್ತಿದೆ. ಅವರ ನಟೇಶ್ ಎಫ್ಬಿಯಿಂದ ನಕಲಿ ಫೋಟೋಗಳನ್ನು ತೆಗೆದುಕೊಂಡು ಅದನ್ನು ನಕಲಿಯಾಗಿ ಸೃಷ್ಟಿಸಿದ್ದಾರೆ. ಹಾಗೂ ನಟೇಶ್ ಧ್ವನಿಯನ್ನ ಕೂಡ ನಕಲಿ ದಾಖಲೆಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು. ವಿಚಾರಣೆ ವೇಳೆ ಏನು ಹೇಳಿಕೆ ಕೊಡ್ತಾರೆ ಅದನ್ನು ಆಧರಿಸಿ ಈಗ ಸಿಸಿಬಿ ಡಿಸಿಪಿ ಮಾತನಾಡಿದ್ದಾರೆ. ಕೃಷ್ಣ ಅವರು ತಮ್ಮ ಫೇಸ್ಬುಕ್ ಅಲ್ಲಿ ಫೋಟೋಸು ಮತ್ತೆ ಆಡಿಯೋ ಕ್ಲಿಪ್ ಕ್ರಿಯೇಟ್ ಮಾಡಿಬಿಟ್ಟು ಪೋಸ್ಟ್ ಮಾಡಿಬಿಟ್ಟು ಅವ್ರ ಮೇಲೆ ಫಾಲ್ಸ್ ಇನ್ಫಾರ್ಮೇಶನ್ ಎಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಆಮೇಲೆ ಅವ್ರಿಗೆ ತೊಂದರೆ ನೀಡ್ತಿನ ನಿಟ್ಟಿನಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟು ಅವರ ರೆಪ್ಯುಟೇಷನ್ಗೆಲ್ಲ ಡ್ಯಾಮೇಜ್ ಮಾಡ್ತಾರೆ ಅಂತ ಒಂದು ಕಂಪ್ಲೇಂಟ್ ಇರ್ತದೆ. ಈ ಬಗ್ಗೆ ನಮ್ಮಲ್ಲಿ ದಿನಾಂಕ 18/2/2026 ನಾವು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ತನಿಖೆ ಮುಂದುವರಿಸಿರ್ತೀವಿ. ಇದೇ ನಿಟ್ಟಿನಲ್ಲಿ ಈ ಆಡಿಯೋ ಕ್ಲಿಪ್ ಬಗ್ಗೆ ಮತ್ತೆ ಡಾಕ್ಯುಮೆಂಟ್ಸ್ ಸೃಷ್ಟಿ ಮಾಡಿದ್ದಾರೆ ಅಂತ ಏನು ಕಂಪ್ಲೇಂಟಲ್ಲಿ ನೋಂದಣಿ ಮಾಡ್ಕೊಂಡಿರ್ತೀವಿ, ಅದ್ರ ಬಗ್ಗೆ ಶೋಧ ಮಾಡೋದಕ್ಕೆ ಸಲುವಾಗಿ ನಾವು ನ್ಯಾಯಾಲಯದಲ್ಲಿ ಒಂದು ಸರ್ಚ್ ವಾರೆಂಟ್ ತಗೊಂಡ್ಬಿಟ್ಟು ನಮ್ಮ 3 ತುಕಡಿಗಳು ಒಂದು ಮೈಸೂರಲ್ಲಿ ಹೋಗಿ ಸರ್ಚ್ ವಾರೆಂಟ್ ಮೇರೆಗೆ ದಾಖಲಾತಿನ ಪರಿಶೀಲನೆ ಮಾಡೋದಕ್ಕೆ ಹೋಗಿರ್ತೀವಿ. ಹಾಗೂ ಸ್ನೇಹಮಯಿ ಕೃಷ್ಣ ಅವ್ರಿಗೂ ಕೂಡ ಒಂದು ನೋಟಿಸ್ ಜಾರಿ ಮಾಡಿ ಅವ್ರಿಗೆ ಠಾಣೆಗೆ ಕರೆಸ್ಕೊಂಡು ಅವರನ್ನು ಎನ್ಕ್ವೈರಿ ಸಲುವಾಗಿ ನಾವು ಹೀಗೆ ಸದ್ಯ ಕರ್ಸ್ಕೊಂಡಿದ್ದೀವಿ. ಸದ್ಯಕ್ಕೆ ನಮಗೆ ಕಂಪ್ಲೇಂಟ್ ಕೊಟ್ಟಿರೋದು ಅವ್ರದ್ದು ಪರ್ಸನಲ್ ಫೋಟೋಸು ಮತ್ತು ಅವ್ರ ಫ್ಯಾಮಿಲಿಯ ಫೋಟೋಸು ಮತ್ತು ಒಂದು ನಕಲಿ ಆಡಿಯೋ ಸೃಷ್ಟಿ ಮಾಡಿಬಿಟ್ಟು ಫೇಸ್ಬುಕ್ಕಲ್ಲಿ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಮಾತ್ರ ಕಂಪ್ಲೇಂಟ್ ಹೀಗೆ ಸದ್ಯಕ್ಕೆ ನಮ್ಮ ಹತ್ರ ಲಭಿಸಿದೆ. ಫರ್ದರ್ ಅವ್ರದ್ದು ಇನ್ವೆಸ್ಟಿಗೇಷನ್ನಲ್ಲಿ ಏನು ಬರ್ತದೆ ನೋಡ್ಬಿಟ್ಟು ತನಿಖೆ ಆ ನಿಟ್ಟಿನಲ್ಲಿ ಹೋಗ್ತದೆ. ಈಗ ಸದ್ಯ ಪ್ರಿಲಿಮಿನರಿಗೆ ನಾವು ಅವ್ರಿಗೆ ನೋಟಿಸ್ ಜಾರಿ ಮಾಡಿಬಿಟ್ಟು ಕ್ವಶನಿಂಗ್ ಮಾಡ್ತಾ ಇರ್ತೀವಿ. ಸೊ ಬೇಸ್ಡ್ ಆನ್ ಎವಿಡೆನ್ಸಸ್ ಏನು ಬರ್ತದೆ ನೋಡ್ಕೊಂಡ್ಬಿಟ್ಟು ಮುಂದಿನ ಕ್ರಮ. ಕೃಷ್ಣ ಅವರು ತಮ್ಮ ಫೇಸ್ಬುಕ್ ಅಲ್ಲಿ ಫೋಟೋಸು ಮಾಡ್ಬಿಟ್ಟು ಆಮೇಲೆ ಅವ್ರಿಗೆ ತೊಂದರೆ ನೀಡ್ತಿನ ನಿಟ್ಟಿನಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟು ಅವರ ರೆಪ್ಯುಟೇಷನ್ಗೆಲ್ಲ ಡ್ಯಾಮೇಜ್ ಮಾಡ್ತಾರೆ ಅಂತ ಒಂದು ಕಂಪ್ಲೇಂಟ್ ಇರ್ತದೆ. ಈ ಬಗ್ಗೆ ನಮ್ಮಲ್ಲಿ ದಿನಾಂಕ 18/2/2026 ನಾವು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ತನಿಖೆ